ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ನಿರ್ಧಾರವನ್ನು ಮಾಡ್ತಕ್ಕಂಥ ದಿನ. ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವ ದ್ವಾದಶ ರಾಶಿಗಳ ಶುಭವನ್ನು ಕೊಡುತ್ತೆ, ಯಾರಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಯಾವ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣ, ತದನಂತರ ದ್ವಾದಶ ರಾಶಿಗಳ ಫಲಾಫಲ. ಹಾಗೆ ಹಣಕಾಸು ವೃದ್ಧಿ ಆಗಬೇಕು ಗುರುಗಳೇ, ಖಂಡಿತವಾಗಿ ಈ ದಿನದೊಂದು ಈ ಕೆಲಸವನ್ನು ಮಾಡಿ. ಮ್ಯಾಕ್ಸಿಮಮ್ ಸ್ವಲ್ಪ ಮಟ್ಟಿಗೆ ವೃದ್ಧಿ ಇರ್ತಕ್ಕಂಥದ್ದು ಇರ್ತದೆ. ಸರಳವಾಗಿ ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಶುಕ್ರವಾರ ಈ ದಿನ ದಶಮಿ ತಿಥಿ ಇರತಕ್ಕಂಥದ್ದು, ಕೃಷ್ಣ ಪಕ್ಷ, ವೈದ್ರುತಿ ಯೋಗ ಇರತಕ್ಕಂಥ ಸಮಯ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥದ್ದು. ಚಂದ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 4 ನಿಮಿಷದವರೆಗೂ. ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆ 57 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 7 ಗಂಟೆ 46 ನಿಮಿಷದಿಂದ 9 ಗಂಟೆ 12 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 51 ನಿಮಿಷದಿಂದ 9 ಗಂಟೆ 34 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 1 ಗಂಟೆ 9 ನಿಮಿಷದಿಂದ 1 ಗಂಟೆ 52 ನಿಮಿಷದವರೆಗೂ. ಚಂದ್ರ ಕೂತಿರತಕ್ಕಂಥ ಸ್ಥಾನ ಪೂರ್ವ ಫಲ್ಗುಣಿ ನಕ್ಷತ್ರ, ಅಂದರೆ ಅರ್ಥಾತ್ ಶುಕ್ರ ನಕ್ಷತ್ರದಲ್ಲಿ ಕೂತಿದ್ದಾನೆ. ಯಾರಿಗೆ ಯಾವ ಫಲ ಇರ್ತದೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಮೊದಲನೇದಾಗಿ ನೋಡಿ, ಪಂಚಮ ಸ್ಥಾನದಲ್ಲಿ ಚಂದ್ರ ಅಲ್ಲೇ ಸ್ಥಿತವಾಗಿರ್ತಕ್ಕಂಥದ್ದು, ಸಪ್ತಮ ಭಾವದಲ್ಲಿ ಶುಕ್ರನಿದ್ದಾನೆ. ನಿಮಗೆ ಒಂದು ನಿರಾಸೆ ತರ್ತದೆ. ಏನೋ ದಾಂಪತ್ಯದ ಸುಖದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರ್ತದೆ. ಸೂರ್ಯನೊಟ್ಟಿಗೆ ಶುಕ್ರನಿದ್ದಾನೆ, ದಾಂಪತ್ಯ ಸುಖ ಸ್ವಲ್ಪ ಕಡಿಮೆ ಇರ್ತದೆ. ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ. ಆದರೆ ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿ ನಡೀತದೆ, ಲಾಭವನ್ನು ತರ್ತದೆ, ಮನೋಕಾಮನೆಗಳು ಈಡೇರ್ತಕ್ಕಂಥದ್ದು ಇರ್ತದೆ. ಬಟ್ ಮದುವೆ ವಿಚಾರ, ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಕಾರಕೋ ಭಾವನಾಶಾಯ ನನಗೆ ಶುಕ್ರ ಸಪ್ತಮ ಸ್ಥಾನದಲ್ಲೇ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಂತ ತರ್ತಕ್ಕಂಥದ್ದು ಇರ್ತದೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವಿದ್ಯಾರ್ಥಿ ವರ್ಗ, ಇನ್ನು ಮಿಕ್ಕ ವರ್ಗದವರ ವಿಚಾರಗಳನ್ನು ತಗೊಂಡಾಗ ಖಂಡಿತವಾಗಿ ಒಂದು ರೀತಿಯಾಗಿ ಶುಭದ ವಾತಾವರಣ ಇರುತ್ತೆ, ಎಂಜಾಯ್ಮೆಂಟ್ ಮೋಡ್ ಇರತಕ್ಕಂಥದ್ದು ಇರ್ತದೆ. ಇವೆಲ್ಲ ನಿಮಗೆ ಶುಭವನ್ನು ಮೇಷರಾಶಿಯವರಿಗೆ ತರ್ತದೆ. ಸ್ವಲ್ಪ ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ಕೋಬೇಕಾಗುತ್ತೆ. ಆರೋಗ್ಯದ ವಿಚಾರವಾಗಿ ತಗೊಂಡಾಗಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತದೆ. ಒಟ್ಟಾರೆಯಾಗಿ ದಿನ ಮೇಷರಾಶಿಯವರಿಗೆ ಶುಭದ ದಿನವಾಗಿ ಪರಿಣಾಮವನ್ನು ಬೀಳುತ್ತೆ. ದುರ್ಗಾ ಮಂತ್ರಗಳನ್ನು ಪಠನೆಯನ್ನು ಮಾಡಿ, ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡಿ. ಆದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಸ್ವಲ್ಪ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಸೊಫೆಸ್ಟಿಕೇಟೆಡ್ ಅಂದರೆ ಗುರುಗಳೇ ನಮ್ಮ ಹತ್ರ ಏನಿಲ್ಲ, ಶುಭ್ರವಾಗಿರ್ತಕ್ಕಂಥ ಒಂದು ಬಟ್ಟೆಗಳು, ಶುಭ್ರವಾಗಿ ಲುಕಿಂಗ್ ಗುಡ್ ಆ ಥರದ ಕಾಣಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಲಕ್ ಕ್ರಿಯೇಟ್ ಆಗ್ತದೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಶತ್ರುಕಾಟ ಇರ್ತಕ್ಕಂಥದ್ದು ಇರ್ತದೆ. ಮನಸ್ಥಿತಿ ಸರಿ ಮಾಡ್ಕೋಬೇಕು. ಆರೋಗ್ಯದ ವ್ಯತ್ಯಾಸಗಳು ಕಂಡು ಬರ್ತದೆ. ಮನೆಯವರು ಶತ್ರುಗಳಾಗಿ ಪರಿಣಾಮವನ್ನು ವೃಷಭ ರಾಶಿಯವರಿಗೆ ಬೀರ್ತಕ್ಕಂಥದ್ದು ಇರ್ತದೆ. ಆದರೆ ಜಮೀನಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ನಷ್ಟವನ್ನು, ಅಥವಾ ಬ್ಯಾಂಕ್ ವಿಚಾರಗಳಲ್ಲಿ ಬಂದಾಗ ಲೋನ್ ಸಿಗ್ತಕ್ಕಂಥ ಸಾಧ್ಯತೆಗಳನ್ನು ತೋರ್ತದೆ. ಸಾಲದ ವಿಚಾರದಲ್ಲಿ ಏಳಿಗೆ, ಅಂದರೆ ಸಾಲ ತಗೋಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗಿದೆ. ಕೆಲಸದ ವಿಚಾರದಲ್ಲಿ ಕೂಡ ಸ್ವಲ್ಪ ಶ್ರದ್ಧೆ ಕಡಿಮೆ ಆಗ್ತದೆ, ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ಇರ್ತದೆ. ಬಟ್ ನಾಲೆಡ್ಜಿಂದ ಕೆಲಸ ಮಾಡ್ತೀರಿ, ಮೈನೋಯಿಸ್ಕೊಳ್ಳೋದಿಲ್ಲ. ಇದರ ಅರ್ಥಾತ್ ಏನು ಸ್ಟ್ರೆಸ್ ತಗೊಂಡಂಗೆ ಕೆಲಸ ಮಾಡ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಹಿತವಾಗಿ ಈ ದಿನ ದಾಂಪತ್ಯದ ಸುಖದಿಂದ ವಂಚಿತರಾಗ್ತಕ್ಕಂಥ ಇರುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಕೊಡ್ತದೆ ವೃಷಭ ರಾಶಿಯವರಿಗೆ ದಿನ. ಆರೋಗ್ಯದ ಬಗ್ಗೆ ಎಚ್ಚರ. ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನು ಹೇಳಿ, ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ಮಿಥುನ ರಾಶಿ, ಮೊಟ್ಟಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಕೇವಲ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ, ಬುದ್ಧಿಶಕ್ತಿಯಿಂದ ಗೆಲ್ತಕ್ಕಂಥ ಕೆಲಸಗಳು, ಹಾಗೆ ಈ ಒಂದು ಆರೋಗ್ಯದ ವಿಚಾರದಲ್ಲೂ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು,
ಟ್ರೇಡಿಂಗಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಇವರು ಆಳಷ್ಟು ಕೂಡ ಹೆಚ್ಚಿನ ಬಂಡವಾಳವನ್ನು ಯೂಸ್ ಮಾಡ್ದಲೇ ಮಾಡ್ತಕ್ಕಂಥ ಕೆಲಸಗಳು ನಿಮಗೆ ಯಶಸ್ಸನ್ನು ಕೊಡ್ತದೆ. ಬುದ್ಧಿಶಕ್ತಿಯನ್ನು ಸ್ಥಿಮಿತದಲ್ಲಿಟ್ಕೊಳ್ಳಿ. ತುಂಬ ಡಿಸೈರ್ಗೆ ಹೋಗಬೇಡಿ. ಮಿಥುನ ರಾಶಿ ಸಾಧ್ಯವಾದಷ್ಟು ಕೂಡ ತಮ್ಮ ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಆರೋಗ್ಯದ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದರೂ ಉಪಶಮನವಾಗ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಿರುತ್ತೆ. ಮಕ್ಕಳ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಈ ದಿನ ಕಂಡು ಬರ್ತದೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಒಳ್ಳೆಯ ಗುಡ್ ನಾಲೆಡ್ಜ್ ಅಂಡ್ ಗುಡ್ ಡೆವಲಪ್ಮೆಂಟ್ ಇರತಕ್ಕಂಥದ್ದು ಈ ದಿನ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೋರ್ತದೆ. ಒಂದು ರೀತಿಯಾಗಿ ಕ್ರಿಯೇಟಿವ್ ಇರ್ತಕ್ಕಂಥ ಡೇ ಕೂಡ ಯಾರು ಈ ಟ್ರೇಡಿಂಗ್ ವಿಚಾರದಲ್ಲಿ, ಕ್ರಿಯೇಟಿವಿಟಿ ವಿಚಾರದಲ್ಲಿ, ಸ್ಪೋರ್ಟ್ಸಿವ್ ಇರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ತಾವು ಸಹಿತವಾಗಿ ಇರುವೆ ಗುಡಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥದ್ದು ಮಿಥುನ ರಾಶಿಯವ್ರು ಮಾಡ್ಕೊಳ್ಳಿ. ಹಾಗೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳಿದರೆ ಇನ್ನಷ್ಟು ಒಳ್ಳೆಯದು. ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಭಾಳ ಮುಖ್ಯವಾಗಿ ತಾವು ಈ ದಿನ ಏನಪ್ಪ ಅಂದರೆ, ಯಾವ ಕೆಲಸನೂ ಬೇಡಪ್ಪ, ಸ್ವಲ್ಪ ಆರಾಮಾಗಿರಬೇಕು, ಸಂಗಾತಿಯ ಜೊತೆ ಅಂತಕ್ಕಂಥ ಮನೋಭಾವನೆ ಜಾಸ್ತಿ ಬರ್ತದೆ. ಸ್ವಲ್ಪ ಲೇಜಿನೆಸ್ ಕೂಡ ಕಾಣ್ತದೆ. ವಾಹನದ ವ್ಯಾಮೋಹಗಳು ಹೆಚ್ಚತಕ್ಕಂಥ ದಿನ. ಮೃಷ್ಟಾನ್ನ ಭೋಜನವನ್ನು ಸವಿತೀರೆ, ಹೊಸ ಹೊಸ ಉಡುಗೊರೆಗಳನ್ನು ತಗೊಳ್ತಕ್ಕಂಥ ದಿನ ಕೂಡ ಆಗ್ತದೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಒಂದು ರೀತಿಯಾಗಿ ಲೇಜಿನೆಸ್ ಕಾಡ್ತದೆ. ಬಟ್ ಒಂದು ರೀತಿಗೆ ಲಾಭ ಕೂಡ ಇರ್ತಕ್ಕಂಥದ್ದು ಇರ್ತದೆ. ಹಣಕಾಸು ವಹಿವಾಟುಗಳು, ವ್ಯಾಪಾರಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ತಾವು ಕೂಡ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳೋದು ಮರಿಬೇಡಿ. ದುರ್ಗಾರಾಧನೆ ಭಾಳ ವಿಶೇಷವಾಗಿ ಮಲ್ಲಿಗೆ ಪುಷ್ಪವನ್ನು ಕೊಟ್ಟು ತಾಯಿ ದುರ್ಗೆಯನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸಿಂಹ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ತೃತೀಯಾತ್ ಭಾವದ ಅಧಿಪತಿಯಾಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲೇ ಇದ್ದಾನೆ. ಸೂರ್ಯನೊಟ್ಟಿಗೆ ನೀಚನ ಸೂರ್ಯ ಆಗಿದ್ದಾನೆ. ಪ್ರಯತ್ನವನ್ನು ಮಾಡದಲೇ ನೀವು ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹೇಳ್ತೀರಿ. ನನ್ನ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಬಂದುಬಿಡ್ತದೆ. ಬಟ್ ನಿಮ್ಮ ಪ್ರಯತ್ನ ಝೀರೋ ಆದರೆ ಕಷ್ಟ ಆಗ್ತದೆ. ಇಲ್ಲಿ ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ. ವಾದ ವಿವಾದಗಳಲ್ಲಿ ತೊಡಗ್ತಕ್ಕಂಥದ್ದು ಇರ್ತದೆ ಸಿಂಹರಾಶಿಯವ್ರಿಗೆ. ಸ್ವಲ್ಪ ದಾಂಪತ್ಯದ ಸುಖವನ್ನು ಅನುಭವಿಸ್ತಕ್ಕಂಥದ್ದು ಕಡಿಮೆ ಇರ್ತಕ್ಕಂಥದ್ದು ಇರ್ತದೆ. ಸಿಂಹರಾಶಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರ ಅಂದರೆ, ತಾವು ಈ ದಿನ ಕ್ರಿಯೇಟಿವ್ ಮೈಂಡೆಡ್ ಪರ್ಸನ್ ಆಗ್ತೀರಿ. ಸ್ವಲ್ಪ ಮಟ್ಟಿಗೆ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಲಾಭ ಇರ್ತದೆ. ಯಾರ್ಯಾರು ಸಿಂಹರಾಶಿ ವಿದ್ಯಾರ್ಥಿಗಳಿದ್ದೀರೋ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಕೂಡ ಆಗ್ತದೆ. ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ಕನ್ಯಾ ರಾಶಿಯವರಿಗೂ ಸಹಿತವಾಗಿ ಖಂಡಿತ ಒಂದು ಒಳ್ಳೆಯ ದಿನ. ಹಣಕಾಸು ವಹಿವಾಟುಗಳು, ಫ್ಯಾಮಿಲಿಯ ಸುಖವನ್ನು ಕಾಣ್ತಕ್ಕಂಥದ್ದು, ಆ ಮೃಷ್ಟಾನ್ನ ಭೋಜನವನ್ನು, ಕ್ರಿಯೇಟಿವ್ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಫ್ಯಾಮಿಲಿಯ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಿ ಕೂಡ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತದೆ. ವಿದ್ಯಾರ್ಥಿ ವರ್ಗದವರೆಗೂ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ನಷ್ಟಾಧಿಪತಿ ಜೊತೆ ಶುಕ್ರ ಕೂತಿರೋದ್ರಿಂದ ಕೇವಲ ಸೂರ್ಯ ಶಾಂತಿಯನ್ನು ಮಾಡೋದು ಮರಿಬೇಡಿ. ಕನ್ಯಾ ರಾಶಿಯವರು ಸೂರ್ಯ ಶಾಂತಿ, ಸೂರ್ಯನ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥದ್ದು. ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಈ ರೀತಿ ಅರ್ಘ್ಯವನ್ನು ಪ್ರಧಾನವಾಗಿ ಕೊಟ್ಟು ಸೂರ್ಯ ನಮಸ್ಕಾರವನ್ನು ಮಾಡೋದು ಮರಿಬೇಡಿ. ಇನ್ನು ಮಿಕ್ಕ ವಿಚಾರಗಳು ಶುಭವಾಗಿ ಪರಿಣಾಮವನ್ನು ಬೀರುತ್ತದೆ. ತುಲಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಲಾಭಾಧಿಪತಿ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ. ಪ್ರಯತ್ನದಿಂದ ಖಂಡಿತವಾಗಿ ಲಾಭವನ್ನು ಮಾಡ್ತೀರಿ, ಅದರಲ್ಲಿ ಡೌಟೇ ಬೇಡ. ಕೇವಲ ಪ್ರಯತ್ನ, ತೋಳ್ಬಲ, ಸೋಮೇರಿತನವನ್ನು ಬಿಡಿ. ಎಕ್ಸಲೆಂಟ್ ಆಗಿರ್ತಕ್ಕಂಥ ನಿಮ್ಮ ಪ್ರಯತ್ನದಿಂದ ಸಕಲವನ್ನು ಗೆಲ್ತೀರಿ. ಆದರೆ ವೈವಾಹಿಕ ಜೀವನ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು. ಇದರ ಕೂಡ ತುಲಾರಾಶಿಯವರಿಗೆ ಶುಭದ ದಿನ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರ ಫಲಾಫಲ ಸ್ವಲ್ಪ ವೃಶ್ಚಿಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ದಾಂಪತ್ಯದ ವಿಚಾರದಲ್ಲಿ, ಹಾಗೆ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಖರ್ಚುಗಳಾಗ್ತಕ್ಕಂಥದ್ದು ಇರ್ತದೆ. ಬಟ್ ಮನೋಕಾಮನೆಗಳು ಈಡೇರ್ತಕ್ಕಂಥದ್ದು ಇರ್ತದೆ. ತಮ್ಮ ಹೆಸರು ನೋಡಿ, ಒಂದು ವಿಚಾರ, ವೃಶ್ಚಿಕ ರಾಶಿಯವರು ತಮ್ಮ ಡಿಗ್ನಿಫೈಡ್ ಮ್ಯಾನರಿಸಮ್ಗೋಸ್ಕರ ಖರ್ಚುಗಳನ್ನು ಜಾಸ್ತಿ ಮಾಡ್ತೀರಾ. ಬಿಡ, ನಾನೇ ಪಿಲ್ ಮಾಡ್ತೀನಿ, ಹೋಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಯಾವುದೋ ಫಂಕ್ಷನ್ಗೆ ಬಿಡಪ್ಪ ನಾನೇ ಇದನ್ನು ಮಾಡ್ತೀನಿ ಅಂತಕ್ಕಂಥ ಮನೋಭಾವದ ವೃಶ್ಚಿಕ ರಾಶಿಯವರಿಗೆ ಬರ್ತದಿದ್ಯಾ. ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಾಧ್ಯವಾದರೆ ಮೊಸರು ದಾನ ಮಾಡ್ತಕ್ಕಂಥದ್ದು, ಬಡವರಿಗೆ ಕೊಡ್ತಕ್ಕಂಥದ್ದು ಮೊಸರನ್ನು ಸಾಧ್ಯವಾದಷ್ಟು ಸಹಿತವಾಗಿ ನೀವು ಖರ್ಚುಗಳ ಬಗ್ಗೆ ಹೆಚ್ಚಿನ ನಿಗಾ ಇಡಿ.
ಹಾಗೆ ತ್ರಯಂಬಕ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಲಾಭಾಧಿಪತಿ ಲಾಭದಲ್ಲಿದ್ದಾನೆ, 6ರ ಅಧಿಪತಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗ್ತದೆ, ಸೂರ್ಯ ಸಹಿತವಾಗಿ ಲಾಭದಲ್ಲಿ ಕೂತಿದ್ದಾನೆ, ನೀಚನಾದರೂ ಕೂಡ ಸ್ವಸ್ಥಾನದಲ್ಲಿರ್ತಕ್ಕಂಥ ಶುಕ್ರನೊಟ್ಟಿಗೆ ಇರೋದ್ರಿಂದ ಲಾಭದ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದಿರ್ತದೆ. ಹಾಗೆ ಸಾಧ್ಯವಾದಷ್ಟು ಕೂಡ ತಾವು ಕೇವಲ ನಿಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದ್ರಿಂದ ಕೂಡ ಲಾಭವಾಗ್ತಕ್ಕಂಥದ್ದಿರ್ತದೆ. ಯಾರ್ಯಾರು ಧನುರಾಶಿಯಲ್ಲಿದ್ದಿರೋ ಕೆಲಸ ಕಾರ್ಯಗಳು ಸುಲಲಿತವಾಗ್ತದೆ, ದಾಂಪತ್ಯದ ಸುಖ ಇರತಕ್ಕಂಥ ದಿನ ಕೂಡ ಆಗ್ತದೆ. ಧನುರಾಶಿಯವರಿಗೆ ಸಹೋದರಗಳಿಂದ ಲಾಭವನ್ನು ಪಡಿತಕ್ಕಂಥದ್ದು, ಸಹೋದರಿಯರಿಂದ ಲಾಭವನ್ನು ಪಡಿತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಶುಭದ ಕಾಲ. ಇನ್ನು ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ಹಾಗೆ ಮಕರ ರಾಶಿ, ಮಕರ ರಾಶಿಯವರಿಗೆ ಖಂಡಿತ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತದೆ. ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ತೀರಿ. ಒಂದು ಸಂಸ್ಥೆಯ ಮ್ಯಾನೇಜ್ಮೆಂಟನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗುತ್ತೆ. ರಾಜಕೀಯವಾಗಿರ್ತಕ್ಕಂಥ ವೃತ್ತಿಯಲ್ಲಿ ಯಶಸ್ಸನ್ನು ಕೊಡ್ತೀರಿ. ವಿದ್ಯಾರ್ಥಿಗಳಿಗೂ ಕೂಡ ಮಕರ ರಾಶಿಯವರಿಗೆ ಉತ್ತಮವಾಗಿರ್ತದೆ. ಸ್ವಲ್ಪ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸ್ತಾ ಬಿಟ್ಟರೆ ಇದಕ್ಕೆಲ್ಲ ವಿಚಾರಗಳು ಶುಭತ್ವವನ್ನು ಕೊಡುತ್ತೆ, ಒಳ್ಳೆಯದಾಗ್ತದೆ. ಕುಂಭರಾಶಿ, ಕುಂಭರಾಶಿ ಸಹಿತವಾಗಿ ಖಂಡಿತ ಒಂದು ರೀತಿಯಾಗಿ ರಾಜಯೋಗದ ಕಾಲ. ಈ ದಿನವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ದಾಂಪತ್ಯದ ಸುಖ, ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು, ಹಣಕಾಸಿನ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಹಿತವಾಗಿ ಕುಂಭರಾಶಿಯವರಿಗೆ ತೋರಿಸ್ತದೆ. ಹಾಗೆ ನಿಮ್ಮ ಏನು ಮದುವೆ ಮಾತುಕತೆ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತದೆ ಹಿರಿಯರಿಂದ. ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಕೂಡ ಕುಂಭರಾಶಿಯವರಿಗೆ ಲಭ್ಯತೆ ಇರ್ತದೆ. ಹಿರಿಯರ ಮಾತುಗಳನ್ನು ಈ ದಿನ ಸರಿಯಾಗಿ ಕೇಳಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಖಂಡಿತವಾಗಿ ಕುಂಭರಾಶಿಯವ್ರಿಗೂ ಕೂಡ ಶುಭದ ದಿನ, ಒಳ್ಳೆಯದಾಗಲಿ. ಕೊನೆಯದಾಗಿ ಮೀನರಾಶಿ, ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇದ್ದಕ್ಕಿದ್ದ ಹಾಗೆ ಧನಾಗಮವಾಗಬಹುದು ಅಥವಾ ನೆರೆಯವರೆಯೊಟ್ಟು ಕಾದಾಟವಾಗಬಹುದು. ಇದರ ಬಗ್ಗೆ ಸ್ವಲ್ಪ ಜಾಗರೂಕತೆ. ವಾಹನಾದಿಗಳಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ. ಹಠಾತ್ ಆಗಿ ಏನಾದರೂ ಸಮಸ್ಯೆ ಬರ್ತಕ್ಕಂಥದ್ದು ಇದೆ. ಜಾಗರೂಕತೆಯಿಂದ ಇರತಕ್ಕಂಥದ್ದು ಮೀನರಾಶಿಯವರಿಗೆ ಭಾಳ ಮುಖ್ಯ ಇದೆ. ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಶುಕ್ರನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ. ರೇಷ್ಮೆ ವಸ್ತ್ರ ಅಥವಾ ನೀವು ಸಕ್ಕರೆಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅನಾಥಾಶ್ರಮಗಳಿಗಾದರೂ ಕೊಡಿ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಡಿಬೇಟಿಂಗಲ್ಲಿ, ವಿವಾದದಲ್ಲಿ ಭಾಗವಹಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡಿ. ಅರ್ಥಾತ್ ಏನು ಸುಮ್ಮನೆ ಅನ್ನೆಸಸರಿಯಾಗಿ ಯಾರ ಹತ್ರ ಟಾಕಿಂಗ್ ಮಾಡ್ತಕ್ಕಂಥದ್ದು, ಆ ವಿಕೋಪಕ್ಕೆ ಹೋಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು, ದುರ್ಗಾ ಮಂತ್ರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ನಿಮ್ಮ ಹಣಕಾಸು ಜಾಸ್ತಿ ಆಗ್ತಾ ಬರಬೇಕು. ಒಂದೇ ಒಂದು ಸರಳವಾಗಿರ್ತಕ್ಕಂಥ ವಿಧಾನ ಏನು, ಮಂಗಳವಾರಗಳಂದು ನಿಮ್ಮ ಅಕೌಂಟ್ಗೆ ಎಷ್ಟಾಗ್ತದೋ ಅಷ್ಟು ದುಡ್ಡು ಹಾಕಿ. ಇದು ಸಿಂಪಲ್ ಲಾಜಿಕ್. ಮಂಗಳವಾರಗಳಂದು ನಿಮ್ಮ ಅಕೌಂಟ್ಗೆ ಎಷ್ಟು ದುಡ್ಡು ಆಗ್ತದೋ, ನಿಮ್ಮದು ಎಷ್ಟಿರ್ತದೋ, 1000 ರೂಪಾಯಿ, 2000 ರೂಪಾಯಿ, 500 ಎಷ್ಟಿರುತ್ತೋ ಅಕೌಂಟ್ಗೆ ತುಂಬ್ತಾ ಬನ್ನಿ. ಎಕ್ಸ್ಪೆಷಲಿ ಮಂಗಳವಾರ ಯೂಶಲಿ ಗ್ರೋತ್ ಜಾಸ್ತಿ ಆಗ್ತಾ ಬರ್ತದೆ. ಮಂಗಳವಾರ ನೋಡಿ, ಇನ್ನು ಮಂಗಳವಾರ ಅಂದರೆ ಇಟ್ಸ್ ಅ ವೆರಿ ಗುಡ್ ಡೇ. ಫಾಸ್ಟ್ ಗ್ರೋಯಿಂಗ್ಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ದಿನ. ಸರಳವಾಗಿ ನಿಮ್ಮ ಅಕೌಂಟ್ಗೆ ಎಷ್ಟಾಗ್ತದೋ ಅಷ್ಟು ಹಾಕಿ. ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.